ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಕೂಡ ನಿಭಾಯಿಸ್ತಾ ಇದ್ರು. ಈಗ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ. ಯಾರು ಕೆಪಿಸಿಸಿಯ ಹೊಸ ಅಧ್ಯಕ್ಷರು ಅನ್ನೋದು ಈಗಿರುವಂಥ ಪ್ರಶ್ನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಇದಕ್ಕೆ ಸಂಬಂಧಿಸಿದಂಥ ಎಕ್ಸ್ಕ್ಲೂಸಿವ್ ಸುದ್ದಿ ಲಭ್ಯ ಆಗಿದೆ. ಇಬ್ಬರ ಹೆಸರು ಸದ್ಯ ಓಡಾಡ್ತಾ ಇರೋದು, ಒಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು ಪರಮೇಶ್ವರ್. ಪರಮೇಶ್ವರ್ ಅವರು ಸುದೀರ್ಘ ಅವಧಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು, 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಈಗ ಅವರು ಮತ್ತೆ ಆಸಕ್ತರಾಗಿದ್ದಾರೆ, ಉತ್ಸುಕರಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಬಹಳ ದಿನದಿಂದಲೂ ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೆ? ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಸತೀಶ್ ಜಾರಕಿಹೊಳಿ ಅವರ, ಪರಿಶಿಷ್ಟ ಜಾತಿಗೆ ಸೇರಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ. ಸೊ ಇದು ಕುತೂಹಲಕಾರಿ. ಇಬ್ಬರ ಹೆಸರು ಸದ್ಯ ಇರೋದು. ಇದನ್ನ ಬಿಟ್ಟರೆ ಬಹಳ ಬೇರೆ ಬೇರೆ ಹೆಸರುಗಳು ಕೂಡ ಓಡಾಡ್ತಾ ಇದೆ. ಬಟ್ ಪ್ರಬಲವಾಗಿ ಕೇಳ್ತಾ ಇರುವಂಥ ಹೆಸರು ಈ ಎರಡು, ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್. ಶಿವರಾಜ್ ತಂಗಡಗಿ ಹೆಸರಿದೆ, ಈಶ್ವರ್ ಖಂಡ್ರೆ ಅವರ ಹೆಸರಿದೆ, ಬೇರೆ ಬೇರೆಯವರ ಹೆಸರುಗಳು ಕೂಡ ಓಡಾಡ್ತಾ ಇದ್ದಾವೆ. ಪ್ರಬಲವಾಗಿ ಫ್ರಂಟ್ ರನ್ನರ್ಸ್ ಅಂತ ಕಾಣ್ತಾ ಇರೋದು ಇವರಿಬ್ಬರು. ಡಾಕ್ಟರ್ ಜಿ ಪರಮೇಶ್ವರ್ ಸುದೀರ್ಘಾವಧಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು. ಅವರು ಈಗ ಮಂತ್ರಿಯಾಗುವ ವಿಚಾರಕ್ಕೆ ಬಂದಾಗ ಸೀನಿಯಾರಿಟಿ ಸಮಸ್ಯೆ ಬರುತ್ತೆ ಅಂತ, ಅದಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು, ಗೌರವಯುತವಾಗಿ ಅವರನ್ನು ನಡೆಸ್ಕೊಳ್ಬೇಕು ಅಂತಾದರೆ. ಸೊ ಆ ಕಾರಣಕ್ಕಾಗಿ ಪರಮೇಶ್ವರ್ ಅವರು ಕೂಡ ಉತ್ಸುಕರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.